ರಾಜ್ಯಸಭಾ ಎಲೆಕ್ಷನ್ ಬಂತು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರದಿಂದ ಬಂತು ಮತ್ತೆ 5 ಹೊಸ ಗ್ಯಾರಂಟಿಗಳು. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಸ್ವಾತಿ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇನ್ನೇನು ರಾಜ್ಯಸಭಾ ಎಲೆಕ್ಷನ್ ಕೂಡ ಶುರುವಾಗ್ತಾ ಇದೆ. ಹಾಗಾಗಿ ಎಲೆಕ್ಷನ್ ಗಿಮಿಕ್ ಅಂತ ಹೇಳ್ಬೋದು. ಕೆಲವೊಂದಷ್ಟು ಭಾಗ್ಯಗಳು, ಕೆಲವೊಂದಷ್ಟು ಸ್ಕೀಮ್ಗಳನ್ನ ಈ ಒಂದು ಟೈಮ್ ನಲ್ಲಿ ಎಲ್ಲಾ ಕಡೆನೂ ಪಬ್ಲಿಷ್ ಮಾಡ್ತಾ ಇರ್ತಾರೆ. ಎಲ್ಲಾ ಕಡೆನೂ ಒಂದು ಸಂದೇಶನ ಕೊಡ್ತಾ ಹೋಗ್ತಾ ಇರ್ತಾರೆ ಅವರು ಭಾಷಣಗಳಲ್ಲಿ. ಅದೇ ರೀತಿ ಈಗ ನಮ್ಮ ಕರ್ನಾಟಕದಲ್ಲಿ ಏನು 5 ಗ್ಯಾರಂಟಿಗಳನ್ನ ನಾವು ಪ್ರಯೋಜನ ತಗೊಂತಾ ಇದೀವಿ. ಯುವ ನಿಧಿ, ಒಂದು ಅನ್ನಭಾಗ್ಯ, ಒಂದು ಏನು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಹಾಗೇನೆ ಶಕ್ತಿ ಯೋಜನೆ. ಈ 5 ಯೋಜನೆಗಳನ್ನ ಈಗಲೂ ಕೂಡ ಕರ್ನಾಟಕ ಸರ್ಕಾರದಲ್ಲಿ ಒಂದಷ್ಟು ಜನರಿಗೆ ಇದರಿಂದ ಹೆಲ್ಪ್ ಆಗಿರುವಂತದ್ದು. ಸೊ ಈಗ ರಾಜ್ಯಸಭಾ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳನ್ನ ಮತ್ತೆ ಕೊಡ್ತೀವಿ ಅಂತ ಹೇಳಿ ಇವಾಗ ಘೋಷಣೆನ ಮಾಡಿರುವಂತದ್ದು. ಸೊ ಇದು ಎಷ್ಟರ ಮಟ್ಟಿಗೆ ಅವ್ರಿಗೆ ಪ್ರಯೋಜನಕಾರಿ ಆಗುತ್ತೆ ಅಥವಾ ಇದರಿಂದ ನಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಯಾಕಂದ್ರೆ ಈಗ್ಲೇನೆ ನಾವ್ ಯಾವ್ದನ್ನು ಜಡ್ಜ್ ಮಾಡೋಕ್ ಆಗೋದಿಲ್ಲ. ಸೊ ಈ 5 ಒಂದು ಭಾಗ್ಯಗಳು ಕೊಟ್ಟಿರೋದು ಕೆಲವೊಂದಷ್ಟು ಜನಕ್ಕೆ ಉಪಯೋಗ ಆಗಿದೆ, ಕೆಲವೊಂದಷ್ಟು ಜನಕ್ಕೆ ಉಪಯೋಗ ಕೂಡ ಆಗಿಲ್ಲ. ಆದ್ರೆ ಇವಾಗ ರಾಜ್ಯಸಭಾ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಈ ರೀತಿಯಾಗಿರುವಂತ ಮತ್ತೊಂದಷ್ಟು ಗ್ಯಾರಂಟಿಗಳು ವದಂತಿಗಳಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಈಗ ಮತ್ತೆ 5 ಗ್ಯಾರಂಟಿಗಳನ್ನ ಈಗ ಘೋಷಣೆ ಮಾಡಿದ್ದಾರೆ. ಏನಿದು 5 ಗ್ಯಾರಂಟಿಗಳು ಅಂತ ಹೇಳಿ ಇವಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಈಗ ಲೇಟೆಸ್ಟ್ ಆಗಿ ಅವರು ಒಂದು ಏನು ಒಂದು ಇದ್ರಲ್ಲಿ ನಡಿಬೇಕಾದ್ರೆ ಹೇಳಿರುವಂತ ಒಂದಷ್ಟು ಗ್ಯಾರಂಟಿಗಳ ಬಗ್ಗೆ ಇವಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಗ್ಯಾರಂಟಿ ಅಂತ ಹೇಳಿ. ಇಲ್ಲಿ ನಮ್ಮಲ್ಲಿ ಗೃಹಲಕ್ಷ್ಮಿ ಇದೆಯಲ್ಲ, ಆ ತರ ಮಹಾಲಕ್ಷ್ಮಿ ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ. ದೇಶಾದ್ಯಂತ ಆರ್ಥಿಕ ಹಿಂದುಳಿದ ಕುಟುಂಬ ಮಹಿಳೆಯರಿಗೆ ಪ್ರತಿ ವರ್ಷ 1 ಲಕ್ಷ ದುಡ್ಡನ್ನ ಕೊಡ್ತಾರಂತೆ. ಈ ಮಹಾಲಕ್ಷ್ಮಿ ಗ್ಯಾರಂಟಿಯಲ್ಲಿ ಪ್ರತಿ ತಿಂಗಳು ಮಹಿಳೆಯರಿಗೆ 1 ಲಕ್ಷ ಕೊಡ್ತಾರೆ. ಇಲ್ಲಿ ನಮ್ಗೆ ಪ್ರತಿ ತಿಂಗಳು 2,000 ಕೊಡ್ತಾ ಇದಾರಲ್ಲ, ಇಲ್ಲಿ ಇನ್ಮೇಲೆ 1 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲೂ ಯಾರಿಗೆ ಅಂತ ಹೇಳಿದ್ರೆ BPL ಕಾರ್ಡು ಹಾಗೆ ಅಂತ್ಯೋದಯ ಕಾರ್ಡ್ಗಳು ಯಾರ ಹತ್ರ ಇರುತ್ತಲ್ಲ ಅಂತವರಿಗೆ ಮಾತ್ರ ಈ ಲಾಭನ ಕೊಡ್ತಾ ಇರುವಂತದ್ದು. ಎರಡನೇ ಗ್ಯಾರಂಟಿ ಏನು ಅಂತ ಹೇಳಿದ್ರೆ ಆದಿ ಅಬಾದಿ ಪೂರ್ ಹಾಕ್ ಅಂತ ಹೇಳಿ ಒಂದು ಕೊಡ್ತಾ ಇದ್ದಾರೆ. ಸೊ ಇದ್ರಲ್ಲಿ ಎಲ್ಲ ನೇಮಕಾತಿಗಳು ಅಂತ ಹೇಳಿದ್ರೆ ಇವಾಗ ನೀವು ಗೌರ್ಮೆಂಟ್ ಜಾಬ್ಸ್ ಗಳಿಗೆ ಅಪ್ಲೈ ಮಾಡ್ತೀರಾ ಅಲ್ವಾ. ಸೊ ಇವಾಗ ಎಲ್ಲಾ ಕಡೆನೂ ಗೌರ್ಮೆಂಟ್ ಜಾಬ್ ಗಳನ್ನ ಕರೀತಾ ಇರ್ತಾರೆ. ಗೌರ್ಮೆಂಟ್ ಜಾಬ್ ನ ಕರೆದಾಗ ಇದರಲ್ಲಿ 50% ಮಹಿಳೆಯರಿಗೆ ಮೀಸಲಾತಿನ ಕೊಡ್ಬೇಕು ಅಂತ ಹೇಳಿ ಇವಾಗ ಒಂದು ಹೊಸದಾಗಿ ಇನ್ನೊಂದು ಇದನ್ನ ಮಾಡ್ತಾ ಇರುವಂತದ್ದು. ಸೊ ಇನ್ ಮುಂದೆ ಉದ್ಯೋಗದಲ್ಲಿ 50% ಮಹಿಳೆಯರಿಗೆ ಅವಕಾಶ ಇದೆ ಅಂತ ಹೇಳಿ ಎರಡನೇ ಗ್ಯಾರಂಟಿನ ಕೊಡ್ತಾ ಇದ್ದಾರೆ. ಮೂರನೇ ಗ್ಯಾರಂಟಿ ಏನು ಅಂತ ಹೇಳಿದ್ರೆ ಸನ್ಮಾನ್ ಅಂತ ಹೇಳ್ಬಿಟ್ಟು ಇನ್ನೊಂದು ಯೋಜನೆನ ಕೊಡ್ತಾ ಇದ್ದಾರೆ. ಇದೇನು ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಹಾಗೇನೆ ನೀವೇನಾದ್ರೂ ಕೆಲಸಗಳನ್ನ ಮಾಡ್ತಾ ಇದ್ರೆ ನಿಮಗೆ ಸಂಬಳ ಏನ್ ಕೊಡ್ತಾ ಇದ್ರು, ಈ ಸಂಬಳನ ಬಿಟ್ಬಿಟ್ಟು ನಿಮ್ಗೆ ಪ್ರತಿ ತಿಂಗಳು ಗೌರವಧನ ಅಂತ ಹೇಳ್ಬಿಟ್ಟು ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ನ ಕೊಡ್ತಾ ಇದ್ದಾರೆ. ಇಫ್ ಇನ್ ಕೇಸ್ ನಿಮಗೆ 10,000 ಸಂಬಳ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ 20,000 ಗೌರವಧನ ಸೇರ್ಬಿಟ್ಟು ನಿಮ್ಗೆ 20,000 ಹಣನ ಪ್ರತಿ ತಿಂಗಳು ಕೊಡ್ತಾರೆ ಅಂತ ಹೇಳಿದ್ರೆ ಕೈಂಡ್ ಆಫ್ ಇನ್ಕ್ರಿಮೆಂಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಇಂಥವ್ರಿಗೆ ಈ ಒಂದು ಸೌಲಭ್ಯನ ಕೊಡ್ತಾ ಇರುವಂತದ್ದು. ಇದು ಮೂರನೇ ಗ್ಯಾರಂಟಿ. ನಾಲ್ಕನೇ ಗ್ಯಾರಂಟಿ ಏನು ಅಂತ ನೋಡೋದಾದ್ರೆ ಅಧಿಕಾರ ಮೈತ್ರಿ ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಮಹಿಳೆಯರಿಗೆ ಇಲ್ಲಿ ಕೆಲಸನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ. ಯಾವ ತರ ಇದು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಈಗ ಒಂದು ಊರಲ್ಲಿ ಸ್ವಲ್ಪ ಎಜುಕೇಟೆಡ್ ಜನನು ಇರ್ತಾರೆ, ಕರೆಕ್ಟ್ ಅಲ್ವಾ? ಅಂತವರಿಗೆ ಪಂಚಾಯಿತಿ ಮಟ್ಟದಲ್ಲಿ ಉದ್ಯೋಗನ ಕೊಡ್ತಾರೆ. ಇವರ ಒಂದು ಜಾಬ್ ಏನ್ ರೋಲ್ ಪ್ಲೇ ಮಾಡ್ತಾರೆ ಅಂತ ಹೇಳಿದ್ರೆ ಈ ತರ ಸರ್ಕಾರದ ಯಾವ್ದೇ ಒಂದು ಯೋಜನೆಗಳ ಬಗ್ಗೆ ಪಬ್ಲಿಕ್ಸ್ ಗಳಿಗೆ ವಿಚಾರನ ತಿಳಿಸುವಂತ ಒಂದು ಕೆಲಸನ ಇವರಿಗೆ ಕೊಡ್ತಾ ಇದ್ದಾರೆ. ಹೊಸದಾಗಿ ಯೋಜನೆಗಳು ಬಂದಿರೋದು, ಅದಕ್ಕೆ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅಂತ ಹೇಳಿ ನೀವು ಊರಲ್ಲಿರೋರ್ಗೆಲ್ಲ ಸಂದೇಶನ ಸಾರ್ಬೇಕು. ಜೊತೆಗೆ ಅವ್ರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಹೆಲ್ಪ್ ನ ಮಾಡ್ಬೇಕು. ಇಂಥವ್ರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಅವಕಾಶನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರನ ಮಾಡಿದ್ದಾರೆ. ಇಲ್ಲೂ ಕೂಡ 50% ಮಹಿಳೆಯರಿಗೆ ಈ ಒಂದು ಕೆಲಸನ ಕೊಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಹಾಗೇನೆ 5ನೇ ಗ್ಯಾರಂಟಿ ಏನು ಅಂತ ಹೇಳಿದ್ರೆ ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್ ಅಂತ ಹೇಳ್ಬಿಟ್ಟು ಈಗ ಎಲ್ಲಾ ಒಂದು ಜಾಗಗಳಲ್ಲೂ ಹಾಸ್ಟೆಲ್ ವ್ಯವಸ್ಥೆಗಳು ಕಡಿಮೆ ಆಗಿದೆ. ಹಾಗಾಗಿ ಇನ್ನು ಮುಂದೆ ಎಲ್ಲೆಲ್ಲಿ ಹಾಸ್ಟೆಲ್ಗಳ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಈಗ ಬೇರೆ ಊರಿಂದ ಬೇರೆ ಊರಿಗೆ ಬಂದು ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಉಳ್ಕೊಳ್ಳೋದಿಕ್ಕೆ ಅವಕಾಶ ಇರಲ್ಲ, PGಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ. ಸೊ ಅಂತವರಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆನ ಪ್ರತಿಯೊಂದು
ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಊರುಗಳಲ್ಲೂ ಒಂದು ಹಾಸ್ಟೆಲ್ ನ ಕಟ್ಬೇಕು ಅಂತ ಹೇಳ್ಬಿಟ್ಟು 5ನೇ ಗ್ಯಾರಂಟಿನ ಕೊಡ್ತಾ ಇರುವಂತದ್ದು. ಸೊ ಹೊಸದಾಗಿ ಏನು ಕಾಂಗ್ರೆಸ್ ಸರ್ಕಾರ ಈ 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಥವಾ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅನ್ನೋದು ಯಾರಿಗೂ ಏನು ಗೊತ್ತಿಲ್ಲ. ಸೊ ಹೊಸ 5 ಗ್ಯಾರಂಟಿನ ಕೊಟ್ಟಿ ಮತ್ತೆ ಜನಕ್ಕೆ ಏನಾದ್ರೂ ಮಕ್ಮೇಲ್ ಟೋಪಿ ಹಾಕ್ತಾರ ಅಂತಾನೂ ನಮ್ಗೆ ಗೊತ್ತಿಲ್ಲ. ಸೊ ಇದು ಹೊಸ ಗ್ಯಾರಂಟಿಯ ಒಂದು ವಿಚಾರ ಆಗಿತ್ತು. ನಿಮ್ಗೆ ಏನ್ ಅನ್ನಿಸ್ತು? ಈ ಗ್ಯಾರಂಟಿಗಳು ಮತ್ತೆ ಬೇಕಾ? ನಿಮ್ಗೆ ಯಾವ ಸರ್ಕಾರ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಸೆಷನ್ ಹೇಳಿ ತಿಳಿಸಿ. ಸೊ ಇದು ಕಾಂಗ್ರೆಸ್ ಸರ್ಕಾರದ ಮತ್ತೆ 5 ಹೊಸ ಗ್ಯಾರಂಟಿಯ ವಿಚಾರ ಆಗಿತ್ತು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಏನು ಬೇರೆ ಬೇರೆ ಪೊಲಿಟಿಕ್ಸ್ ಅವರು ಬೇರೆ ಬೇರೆ ಒಂದು ಏನೆಲ್ಲ ಅವಕಾಶಗಳನ್ನ ಕೊಡ್ತಾರೆ, ಹೊಸ ಹೊಸ ಸ್ಕೀಮ್ಗಳನ್ನ ಏನೇನ್ ತರ್ತಾರೆ ಅಂತ ಹೇಳಿ ಕಾದು ನೋಡೋಣ. ಏನೇ ಮಾಡ್ಲಿ ಯಾರೇ ಬರ್ಲಿ ಒಟ್ಟಿನಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಅಥವಾ ಹಿಂದುಳಿದವರಿಗೆ ಇದರಿಂದ ಉಪಯೋಗ ಆದ್ರೆ ಸಾಕಾಗಿದೆ ನಮಗೆ. ಸೊ ನಿಮ್ಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.